PK2 ಈ ಸೆಕೆಂಡ್ ಪಾರ್ಟ್ ವಿಡಿಯೋನ ನೋಡೋಕ್ಕೂ ಮುಂಚೆ ಫಸ್ಟ್ ಪಾರ್ಟ್ ವಿಡಿಯೋನ ನೀವಿನ್ನ ನೋಡಿಲ್ಲ ಅಂದ್ರೆ ಫಸ್ಟ್ ಪಾರ್ಟ್ ವಿಡಿಯೋನ ನೋಡಿ, ಆಮೇಲೆ ಬಂದು ಈ ಸೆಕೆಂಡ್ ಪಾರ್ಟ್ ವಿಡಿಯೋನ ನೋಡಿ. ಇಲ್ಲ ಅಂದ್ರೆ ಏನುವೇ ಅರ್ಥ ಆಗಲ್ಲ. ಫಸ್ಟ್ ಪಾರ್ಟ್ ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಚೆಕ್ ಮಾಡಿ ನೋಡಿ. ಮತ್ತೆ ಫಸ್ಟ್ ಪಾರ್ಟ್ ಅಲ್ಲಿ ಜಗ್ಗು ದೇವಸ್ಥಾನದಲ್ಲಿ PK ಕೈನ ಹಿಡಿದ್ಲು ಅಂತ ನಾನು ತಪ್ಪಾಗಿ ಹೇಳಿದ್ದೆ. ಆಕ್ಚುಲಿ ಪೊಲೀಸ್ ಸ್ಟೇಷನ್ ಅಲ್ಲಿ PK ಅವನ ಕಥೆನ ಹೇಳಿದ್ಮೇಲೆ ನಿನಗೆ ತಲೆ ಕೆಟ್ಟಿದೆ, ಸೈಕಾಟ್ರಿಸ್ಟ್ ಹತ್ರ ಹೋಗೋಣ ಅಂತ ಹೇಳ್ತಾಳಲ್ವಾ, ಆವಾಗ ಅವನ ಕೈನ ಹಿಡಿದಿರ್ತಾಳೆ ಜಗ್ಗು. ಸೊ ಸ್ಮಾಲ್ ಕರೆಕ್ಷನ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಸೆಕೆಂಡ್ ಪಾರ್ಟ್ ವಿಡಿಯೋನ ನೋಡೋಣ. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾರಿದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಫಸ್ಟ್ ಪಾರ್ಟ್ ವಿಡಿಯೋ ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ? ಜಗ್ಗುಗೆ ನಮ್ಮ PK ಒಬ್ಬ ಏಲಿಯನ್ ಅನ್ನೋದು ಗೊತ್ತಾಯ್ತಲ್ವಾ? ಕನ್ಫರ್ಮ್ ಆಗೋಯ್ತು. ಅದಕ್ಕೆ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ನೀನೊಬ್ಬ ಏಲಿಯನ್ ಅನ್ನೋದನ್ನ ಬೇರೆ ಯಾರತ್ರಾದ್ರೂ ಹೇಳ್ಕೊಂಡಿದ್ಯಾ ಅಂತ ಕೇಳ್ತಾಳೆ. ಅಷ್ಟೇ, ನನ್ನ ಜೀವಂತವಾಗಿ ಪೋಸ್ಟ್ ಮಾರ್ಟಮ್ ಮಾಡಿ ರಿಸರ್ಚ್ ಮಾಡ್ಬಿಡ್ತಿದ್ರು. ಇಲ್ಲ, ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಮತ್ತೆ ಯಾಕೆ ನನ್ನ ಹತ್ರ ಮಾತ್ರ ಹೇಳ್ಕೊಂಡೆ? ಯಾಕೆ ಅಂದ್ರೆ ಎಲ್ಲರೂ ನನ್ನ ಹತ್ರ ಇರೋ ಹಣನ ಕಿತ್ಕೋತಾ ಇದ್ರು. ನೀನೊಬ್ಳು ಮಾತ್ರನೇ ನನಗಾಗಿ 5,000 ರೂಪಾಯಿನ ದೇವಸ್ಥಾನ ಹುಂಡಿಗೆ ಹಾಕಿ ನನ್ನ ಕಾಪಾಡ್ದೆ. ಅದಕ್ಕೆ ನಿನ್ ಮೇಲೆ ನಂಬಿಕೆ ಬಂತು. ಜಗ್ಗು, ಸರಿ, ನೀನು ಹೇಗಾದ್ರೂ ಮತ್ತೆ ರಿಟರ್ನ್ ನಿನ್ನ ಪ್ಲಾನೆಟ್ಗೆ ನೀನು ಹೋಗ್ಬೇಕು, ಅದಕ್ಕೆ ಆದಷ್ಟು ಸಹಾಯವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾಳೆ ಜಗ್ಗು. ನಮ್ಮ ಹೀರೋಗೆ ಮಲ್ಗೋಕ್ಕೂ ಕೂಡ ಜಾಗ ಇಲ್ಲ ಅಲ್ವಾ? ಸೊ ಜಗ್ಗು ಅವಳ ಮನೆಗೇನೆ PKನ ಕರ್ಕೊಂಡು ಹೋಗ್ತಾಳೆ. ಇವಾಗ ನಮ್ಮ ಜಗ್ಗು ಫ್ಯಾಮಿಲಿ ಜೊತೆ ಇಲ್ಲ, ಸಪರೇಟ್ ಆಗಿ ಮನೆ ಮಾಡ್ಕೊಂಡಿದ್ದಾಳೆ. ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಇಬ್ಬರು ಎದ್ದು ಮಾತಾಡ್ತಾ ಇರ್ಬೇಕಾದ್ರೆ ಜಗ್ಗುಗೆ ಫೋನ್ ಬರುತ್ತೆ. ಹಲೋ, ಫೋರ್ಟಿಸ್ ಹಾಸ್ಪಿಟಲ್, ರೂಮ್ ನಂಬರ್ 4ಗೆ ಬರ್ಬೀರ್ ಸಿಂಗಿಗೆ ಕನೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಜಗ್ಗು, ಅಯ್ಯೋ ಸರ್, ಇದು ರಾಂಗ್ ನಂಬರ್ ಸರ್, ನಿನ್ನೆಯಿಂದ ಎಷ್ಟು ಸಲ ಕಾಲ್ ಮಾಡ್ತಾ ಇದ್ದೀರಾ ಅಂತ ಕಟ್ ಮಾಡ್ತಾಳೆ. ಮತ್ತೆ ಫೋನ್ ಬರುತ್ತೆ. ಅದು ಹೇಗೆ ರಾಂಗ್ ನಂಬರ್ ಬರೋಕೆ ಸಾಧ್ಯ? ನಾನು ಪರ್ಸನಲ್ ಆಗಿ ಈ ನಂಬರ್ನ ಸೇವ್ ಮಾಡಿದ್ದೀನಲ್ಲ, ನನ್ನ ಫ್ರೆಂಡ್ ಬರ್ಬೀರ್ ಸಿಂಗಿಗೆ ಏನಾಯ್ತು, ಕನೆಕ್ಟ್ ಮಾಡಿ ಅನ್ಬೇಕಾದ್ರೆ ಮತ್ತೆ ಕಟ್ ಮಾಡ್ತಾಳೆ ಜಗ್ಗು. ಮತ್ತೆ 3ನೇ ಸಲ ಫೋನ್ ಬರುತ್ತೆ. ಅದಕ್ಕೆ ಜಗ್ಗು ಟೆನ್ಷನ್ ಆಗ್ಬಿಟ್ಟು, ಅಯ್ಯೋ ಸರ್, ನಿಮ್ಮ ಫ್ರೆಂಡ್ ಬರ್ಬೀರ್ ಸಿಂಗಿಗೆ ಬೆಳಗ್ಗೆನೆ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋದ್ರು, ಬಂದು ಬಾಡಿನ ತಗೊಂಡ್ ಹೋಗಿ ಅಂತಾಳೆ. ಅಯ್ಯೋ ಮೇಡಮ್, ಅವನು ಪೈಲ್ಸ್ ಆಪರೇಷನ್ಗಾಗಿ ಅಡ್ಮಿಟ್ ಆಗಿದ್ದು, ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋದ್ನ ಅಂತ ಕೇಳ್ತಾರೆ. ಜಗ್ಗುನು ಹೌದು ಸರ್ ಅಂತ ಫೋನ್ ನ ಕಟ್ ಮಾಡ್ಬಿಟ್ಟು ನಗಾಡ್ತಾಳೆ. ಅದಕ್ಕೆ PK ಯಾಕೆ ಹೀಗೆ ಮಾಡ್ದೆ ಅಂತ ಕೇಳಿದ್ರೆ, ಇನ್ನೇನ್ ಮತ್ತೆ ರಾಂಗ್ ನಂಬರ್ ಅಂತ ಹೇಳ್ತಾ ಇದ್ದೀನಿ, ಮತ್ತೆ ಕಾಲ್ ಮಾಡ್ತಾನೆ ಇದ್ರೆ ಇರಿಟೇಟ್ ಆಗಲ್ವಾ, ಅದಕ್ಕೆ ಪ್ರ್ಯಾಂಕ್ ಮಾಡ್ದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ನಮ್ಮ PKಗೆ ಏನೋ ಐಡಿಯಾ ಬರುತ್ತೆ. ಹಾಗಾದ್ರೆ ಆ ತಪಸ್ವಿಜಿ ದೇವರಿಗೆ ಕಾಲ್ ಮಾಡಿ ಮಾತಾಡೋ ಬದಲು ರಾಂಗ್ ನಂಬರ್ಗೆ ಕಾಲ್ ಮಾಡಿನೇ ಮಾತಾಡ್ತಾ ಇದ್ದಿರ್ಬೇಕು ಅನ್ಸುತ್ತೆ. ಅದಕ್ಕೆ ಆ ರಾಂಗ್ ನಂಬರ್ ಫೇಕ್ ಗಾಡ್ ಇರಿಟೇಟ್ ಆಗ್ಬಿಟ್ಟು ತಪಸ್ವಿಜಿಗೆ ತಪ್ಪಾಗಿ ಉತ್ತರಗಳನ್ನ ಹೇಳ್ತಾ ಇದ್ದಿರ್ಬೇಕು ಅನ್ಸುತ್ತೆ. ಯಾಕೆ ನಮ್ಮ PK ಹೀಗೆ ಅನ್ಕೋತಾ ಇದ್ದಾನೆ ಅಂದ್ರೆ, ಅವನ ರಿಮೋಟ್ ನ ತಪಸ್ವಿಜಿ ಹತ್ರದಿಂದ ತಗೊಳ್ಳೋದಕ್ಕೆ ಟ್ರೈ ಮಾಡಿದಾಗ ಆ ತಪಸ್ವಿಜಿ, ಇರಪ್ಪ ನಾನು ದೇವ್ರ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ಅಂತ ಫೋನ್ ಇಲ್ದೇನೆ ದೇವ್ರ ಹತ್ರ ಮಾತಾಡ್ತಾರಲ್ಲ, ಆ ತರ ಮಾತಾಡ್ಬಿಟ್ಟು, ನೋಡಪ್ಪ ನಾನು ದೇವ್ರ ಹತ್ರ ಮಾತಾಡ್ದೆ, ಈ ಡಿವೈಸ್ ನಿನ್ನದಿಲ್ವಂತೆ ಅಂತ ಹೇಳಿರ್ತಾನೆ. ಆಮೇಲೆನೆ ಸೆಕ್ಯೂರಿಟೀಸ್ ಬಂದು ನಮ್ಮ ಹೀರೋನ ತಂದು ಬೀದಿಗೆ ಬಿಸಾಕಿರ್ತಾರೆ. ಆದ್ರೆ ನಮ್ಮ PK ಏನ್ ಅನ್ಕೊಂಡಿದ್ದಾನೆ ಅಂದ್ರೆ, ಆ ತಪಸ್ವಿಜಿ ದೇವ್ರ ಹತ್ರ ಮಾತಾಡೋದು ನಿಜಾನೇ, ಆದ್ರೆ ಅದು ರಾಂಗ್ ನಂಬರ್ಗೆ ಕನೆಕ್ಟ್ ಆಗಿ ಬೇರೆ ಯಾರೋ ಫೇಕ್ ಗಾಡ್ ತಪಸ್ವಿಜಿಗೆ ರಾಂಗ್ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಅನ್ಕೊಂಡಿದ್ದಾನೆ ನಮ್ಮ PK. ಅದಕ್ಕೆ ಜಗ್ಗುನು, ಈ ಐಡಿಯಾ ಚೆನ್ನಾಗಿದೆಯಲ್ಲ, PKಗೂ ತಪಸ್ವಿಜಿಗೂ ಒಂದು ಮಾತಿನ ವಾರಿಟ್ಟು ಶೋ ಮಾಡಿದ್ರೆ ಶೋ ಸೂಪರ್ ಆಗಿ ಹಿಟ್ ಆಗುತ್ತಲ್ಲ, ನಾವು ದೊಡ್ಡ ಹೆಸರು ಮಾಡಬಹುದಲ್ಲ ಅಂತ PKನ ಕರ್ಕೊಂಡು ಅವಳು ಕೆಲಸ ಮಾಡೋ TV ಚಾನಲ್ಗೆ ಹೋಗ್ತಾಳೆ. ಅಲ್ಲಿ ಬಾಸ್ ಹತ್ರ ಹೋಗಿ, PK ಅಂತ ಒಬ್ಬ ಇದ್ದಾನೆ, ಎಲ್ಲಿಂದ ಬಂದ, ಹೇಗೆ ಬಂದ ಅಂತ ಗೊತ್ತಿಲ್ಲ, ಆದ್ರೆ ಅವನು ಮಾತಾಡೋದು ಯೋಚನೆ ಮಾಡೋದೆಲ್ಲ ಡಿಫ್ರೆಂಟ್ ಆಗಿದೆ, ನೀವು ಒಂದು ಸಲ PK ಹತ್ರ ಮಾತಾಡಿ ನೋಡಿ ಅನ್ಬೇಕಾದ್ರೆ PKನ ಕರೆದು ಮಾತಾಡ್ತಾರೆ ಬಾಸ್. ಅವನ ಹತ್ರ ಮಾತಾಡಿದಾಗ PK ಕೇಳೋ ಕ್ವಶನ್ಸ್ಗೆ ಬಿದ್ದು ನಗಾಡ್ತಾರೆ ಬಾಸ್ ಮತ್ತೆ ಜಗ್ಗು. ಬಾಸ್ಗೆ PK ಕೇಳೋ ಕ್ವಶನ್ಸ್ಗೆ ಆನ್ಸರ್ ಮಾಡೋಕೆ ಆಗ್ತಾ ಇಲ್ಲ. ಆಲ್ರೆಡಿ ಬಾಸ್ಗೂ ತಪಸ್ವಿಜಿಗೂ ಆಗ್ಬರಲ್ಲ, ಅವರಿಬ್ಬರ ಮಧ್ಯ ಪ್ರಾಬ್ಲಮ್ ಆಗಿರುತ್ತೆ. ಸೊ ತಪಸ್ವಿಜಿನ ರಿವೆಂಜ್ ತಗೋಬೇಕು ಅಂತ ಜಗ್ಗು ಪ್ಲಾನ್ ಮಾಡಿರೋ ಶೋಗೆ ಸರಿ ಅನ್ಬಿಡ್ತಾರೆ ಬಾಸ್. ನೆಕ್ಸ್ಟ್ ದಿನಾನೇ ಜಗ್ಗು ಮತ್ತೆ PK ತಪಸ್ವಿಜಿ ಅವರ ಮಂತ್ರಾಲಯಕ್ಕೆ ಹೋಗ್ತಾರೆ. ಅಲ್ಲಿ ತಪಸ್ವಿಜಿ ಜನರಿಗೆ ಬುದ್ಧಿವಾದ ಹೇಳ್ತಾ ಇರ್ತಾರೆ. ಆವಾಗ ಒಬ್ಬ ಅಂಕಲ್, ನನ್ನ ಹೆಂಡತಿಗೆ ಹುಷಾರಿಲ್ಲ ತಪಸ್ವಿಜಿ ಅವರೇ, ಹೇಗಾದ್ರೂ ವಾಸಿ ಮಾಡ್ಬೇಕು ಅನ್ಬೇಕಾದ್ರೆ, ತಪಸ್ವಿಜಿ ನಾವೆಲ್ಲ ದೇವರ ಮಕ್ಕಳು, ದೇವರು ನಮಗೆ ಒಳ್ಳೇದನ್ನ ಮಾತ್ರನೇ ಮಾಡ್ತಾರೆ, ನಮಗೆ ಕಷ್ಟನೇ ಕೊಡಲ್ಲ ಅಂತ ಮಾತಾಡ್ಬಿಟ್ಟು ಮತ್ತೆ ಫೋನ್ ಇಲ್ದೇನೆ
ಹಿಂದೆನೆ ದೇವ್ರ ಹತ್ರ ಮಾತಾಡ್ತಾರಲ್ಲ ಆ ತರ ಮಾತಾಡ್ಬಿಟ್ಟು ಇಲ್ಲಿಂದ ಟ್ರೈನ್ ಹಿಡಿದು ಸಿಲಿಗುರಿ ಹೋಗಿ, ಅಲ್ಲಿಂದ ಬಸ್ನಲ್ಲಿ ಗ್ಯಾಂಗ್ಟಾಕ್ ಹೋಗಿ, ನಂತರ 8 ದಿನ ಪಾದಯಾತ್ರೆ ಮಾಡಿ ಹೋದ್ರೆ ರಥೋಗ್ಲೇಸಿಯರ್ ಟೆಂಪಲ್ ಬರುತ್ತೆ, ಅಲ್ಲಿಗೆ ಹೋಗಿ ಪೂಜೆ ಮಾಡಿ ಬೇಡ್ಕೊಳ್ಳಿ, ನಿಮ್ಮ ಕಷ್ಟ ಎಲ್ಲ ತೀರೋಗುತ್ತೆ ಅಂತ ಹೇಳ್ತಾರೆ ತಪಸ್ವಿಜಿ. ಇದನ್ನ ಕೇಳ್ತಿದ್ದ ನಮ್ಮ ಪಿಕೆ, ರಾಂಗ್ ನಂಬರ್ ಇದು ತಪಸ್ವಿಜಿ ಅವರೇ, ಇದು ರಾಂಗ್ ನಂಬರ್. ಏನಪ್ಪ ಅದು, ಏನ್ ನಿನ್ ಪ್ರಾಬ್ಲಮ್ ಅಂತ ತಪಸ್ವಿಜಿ ಕೇಳಿದ್ರೆ, ಅಲ್ಲ ತಪಸ್ವಿಜಿ ಅವರೇ, ನಾವೆಲ್ಲ ದೇವರ ಮಕ್ಕಳು ಅಂತ ನೀವೇ ತಾನೇ ಹೇಳಿದ್ರಿ. ಹೌದು, ಹಾಗಾದ್ರೆ ತಪಸ್ವಿಜಿ ಅವರೇ, ಇವಾಗ ನಿಮ್ಮ ಮಕ್ಕಳು ನಿಮ್ಮ ಹತ್ರ ಬಂದು ನನಗೆ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ತಕ್ಷಣ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀರಾ, ಇಲ್ಲ ಇಲ್ಲಿಂದ 1000 ಕಿಲೋಮೀಟರ್ ದೂರದಲ್ಲಿರೋ ಹಿಮಾಲಯಗೆ ಹೋಗೋ, ಅಲ್ಲಿ ಒಂದು ದೇವಸ್ಥಾನ ಇರುತ್ತೆ, ಅಲ್ಲಿಗೆ ಹೋಗಿ ಪೂಜೆ ಮಾಡು, ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತೀರಾ? ಅದಕ್ಕೆ ತಪಸ್ವಿಜಿ ಅವರೇ, ಇದು ರಾಂಗ್ ನಂಬರ್. ನೀವು ದೇವರಿಗೆ ಕಾಲ್ ಮಾಡಿದ್ರೆ ಬೇರೆ ಯಾರಿಗೂ ಕನೆಕ್ಟ್ ಆಗ್ತಾ ಇದೆ. ನಿಜವಾಗ್ಲೂ ದೇವರಿಗೆ ಕಾಲ್ ಕನೆಕ್ಟ್ ಆಗಿದ್ರೆ ಈ ಅಂಕಲ್ಗೆ ದೇವರು ಏನಂತ ಹೇಳ್ತಾ ಇದ್ರು, ನಿನ್ನ ಹೆಂಡತಿ ಪಕ್ಕದಲ್ಲಿ ಇರಪ್ಪ, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡು, ಆಟೋಮೆಟಿಕ್ ಆಗಿ ಸರಿ ಹೋಗ್ತಾರೆ, ನನ್ನ ಹಿಂದೆ ತಿರುಗಿ ಟೈಮ್ ವೇಸ್ಟ್ ಮಾಡಬೇಡ, ಸತ್ತ ಮೇಲೆ ಹೇಗೂ ನನ್ನ ಹತ್ರ ಬರ್ತೀರಾ ಅಂತ ತಾನೇ ಹೇಳಿರ್ಬೇಕು ಅಂತ ಪಿಕೆ ಅನ್ಬೇಕಾದ್ರೆ ಅಲ್ಲಿರೋ ಜನ ಎಲ್ಲ ಇದನ್ನ ಕೇಳಿ ನಗಾಡ್ತಾರೆ. ತಪಸ್ವಿಜಿಗೆ ಮಾತೆ ಬರ್ತಾ ಇಲ್ಲ, ಸೈಲೆಂಟ್ ಆಗ್ಬಿಡ್ತಾರೆ. ಅದಕ್ಕೆ ಹರೇ ರಾಮ ಹರೇ ಕೃಷ್ಣ ಅಂತ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ ತಪಸ್ವಿಜಿ. ಆವಾಗ ನಮ್ಮ ಪಿಕೆ, ತಪಸ್ವಿಜಿ ನೀವು ಕಾಲ್ ಮಾಡೋ ನಂಬರ್ ದೇವರಿಗೆ ಕನೆಕ್ಟ್ ಆಗ್ತಾ ಇಲ್ಲ, ಅದು ಬೇರೆ ಯಾರಿಗೂ ಕನೆಕ್ಟ್ ಆಗ್ತಾ ಇದೆ, ಅದು ಗಾಡ್ ಅಲ್ಲ ಫ್ರಾಡ್ ಅಂತ ಜೋರಾಗಿ ಕಿರ್ಚಿ ಬಿಡ್ತಾನೆ. ಇದನ್ನೆಲ್ಲ ನಮ್ಮ ಟಿವಿ ಚಾನೆಲ್ ಹುಡುಗ ವಿಡಿಯೋ ಮಾಡ್ಬಿಡ್ತಾನೆ. ಆಮೇಲೆ ಸೆಕ್ಯೂರಿಟೀಸ್ ಬಂದು ಪಿಕೆನ ಹೊರಗಡೆ ಕಳಿಸ್ಬಿಡ್ತಾರೆ. ಈ ವಿಡಿಯೋನ ಟಿವಿ ಚಾನೆಲ್ಗೆ ಟೆಲಿಕಾಸ್ಟ್ ಮಾಡ್ಬಿಡ್ತಾಳೆ ಜಗ್ಗು. ಶೋ ಭಯಂಕರ ಹಿಟ್ ಆಗ್ಬಿಡುತ್ತೆ. ಜನರಿಗೆಲ್ಲ ತಪಸ್ವಿಜಿ ಸ್ವಾಮಿ ಮೇಲೆ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ತಪಸ್ವಿಜಿ ನ್ಯೂಸ್ ಚಾನೆಲ್ಸ್ಗೆ ಇಂಟರ್ವ್ಯೂ ಕೊಡ್ತಾರೆ. ಆ ಪಿಕೆ ಅನ್ನೋ ಹುಡುಗ ನಮ್ಮ ಹಿಂದೂ ರಿಲಿಜಿಯನ್ನೇ ಇಲ್ಲ, ಅವನು ಬೇರೆ ಯಾವುದೋ ರಿಲಿಜಿಯನ್ನ, ನನ್ನ ಮೇಲೆ ಕೆಟ್ಟ ಹೆಸರು ಬರ್ಸೋದಕ್ಕಾಗಿ ಹೀಗೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ನೆಕ್ಸ್ಟ್ ದಿನ ತಪಸ್ವಿಜಿ ಅವರು ಅವರ ಮಂತ್ರಾಲಯದಲ್ಲಿ ಯಾವಾಗಲೂ ಮಾಡೋದನ್ನ ಮಾಡ್ತಾ ಇರಬೇಕಾದ್ರೆ ಒಂದು ಮುಸ್ಲಿಂ ಹುಡುಗಿ ಎಂಟ್ರಿ ಕೊಡ್ತಾಳೆ. ಹಿಂದೆನೆ ಜೈನ್ ಬರ್ತಾರೆ, ಅವರ ಹಿಂದೆನೆ ಸಿಖ್ ಬರ್ತಾರೆ, ಕ್ರಿಶ್ಚಿಯನ್ ಬರ್ತಾರೆ, ಬ್ರಾಹ್ಮಿನ್ ಬರ್ತಾರೆ, ಇವ್ರಗಳ ಹಿಂದೆ ನಮ್ಮ ಪಿಕೆನು ಬರ್ತಾನೆ. ಎಲ್ಲರೂ ಶಾಕ್ ಆಗ್ತಾರೆ, ಏನೋ ಮಾಡ್ತಾನೆ ಇವಾಗ ತಪಸ್ವಿಜಿ. ಇವ್ರುಗಳೆಲ್ಲರೂ ಯಾವ ರಿಲಿಜಿಯನ್ನ ಸೇರಿದವರು ಅಂದ್ರೆ ಯಾವ ಮತವನ್ನು ಸೇರಿದವರು ಅಂತ ನಿಮ್ಮ ದೇವರಿಗೆ ಕಾಲ್ ಮಾಡಿ ಕೇಳಿ ಹೇಳಿ ಅನ್ಬೇಕಾದ್ರೆ, ಇದಕ್ಕೆ ಯಾಕೆ ದೇವರನ್ನ ಕೇಳಬೇಕು, ನಾನೇ ಹೇಳ್ತೀನಿ. ಇವರು ಹಿಂದೂ, ಇವರು ಕ್ರಿಶ್ಚಿಯನ್, ಇವರು ಸಿಖ್, ಇವರು ಜೈನ್, ಕೊನೆಯದಾಗಿ ಈ ಹುಡುಗಿ ನಿನ್ನ ರಿಲಿಜಿಯನ್ನ ಸೇರಿದವಳು ಅಂತ ತಪಸ್ವಿಜಿ ಹೇಳ್ಬೇಕಾದ್ರೆ, ಇಲ್ಲ ತಪಸ್ವಿಜಿ ಅವರೇ ತಪ್ಪು, ನೀವು ಹೇಳಿದ್ದು ತಪ್ಪು, ನೀವೇ ನಿಮ್ಮ ಹೆಸರನ್ನು ಹೇಳಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅನ್ಬೇಕಾದ್ರೆ ಪೂಜಾರಿ ಬಟ್ಟೆ ಹಾಕೊಂಡಿರೋರು ನಾನು ಸಿಖ್ ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ ಫಾದರ್ ತರ ಬಟ್ಟೆ ಹಾಕೊಂಡಿರೋರು ನಾನೊಬ್ಬ ಮುಸ್ಲಿಂ ಅಂತ ಹೇಳ್ತಾರೆ, ಸಿಂಗ್ ಕಾಸ್ಟ್ಯೂಮ್ ಅಲ್ಲಿ ಇರೋರು ನಾನು ಜೈನ್ ಅಂತ ಹೇಳ್ತಾರೆ, ಜೈನ್ ಕಾಸ್ಟ್ಯೂಮ್ ನಲ್ಲಿ ಇರೋರು ನಾನು ಕ್ರಿಶ್ಚಿಯನ್ ಅಂತ ಹೇಳ್ತಾರೆ, ಕೊನೆಯದಾಗಿ ಬುರ್ಕಾನ ರಿಮೂವ್ ಮಾಡಿದ್ರೆ ನಮ್ಮ ಜಗತ್ ಜನನಿ. ಸಖತ್ ಟ್ವಿಸ್ಟ್ ಅಲ್ಲ? ಆಮೇಲೆ ಮತ್ತೆ ಗಲಾಟೆ ಆಗುತ್ತೆ, ಅಲ್ಲಿಂದ ಹೋಗ್ಬಿಡ್ತಾರೆ ಎಲ್ಲರೂ. ಇದನ್ನು ವಿಡಿಯೋ ಮಾಡಿ ತಂದು ಟೆಲಿಕಾಸ್ಟ್ ಮಾಡ್ಬಿಡ್ತಾಳೆ ಜಗ್ಗು. ಇದನ್ನ ನೋಡಿ ಜಗ್ಗು ಅವರ ತಂದೆ ಬಂದು, ಪಾಪ ಕೆಲಸ ಮಾಡ್ತಾ ಇದೀಯ ನೀನು ಅಂತ ಜಗ್ಗುಗೆ ಬೈತಾರೆ. ಅದಕ್ಕೆ ಪಿಕೆ, ಬನ್ನಿ ಅಂಕಲ್ ನಾನು ನಿಮಗೆ ಒಂದು ಡೆಮೋ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಒಂದು ಕಾಲೇಜ್ ಮುಂದೆ ಕರ್ಕೊಂಡು ಹೋಗಿ ಒಂದು ಮರದ ಕೆಳಗೆ ಒಂದು ಕಲ್ಲನ್ನು ಇಟ್ಟು ದೇವ್ರನ್ನ ಸೆಟ್ ಮಾಡಿ ಅದ್ರ ಮುಂದೆ ಸ್ವಲ್ಪ ಕಾಯಿನ್ಸ್ ಗಳನ್ನು ಹಾಕ್ಬಿಟ್ಟು ದೂರ ಬಂದು ನಿಂತ್ಕೋತಾನೆ. ಆ ಕಾಲೇಜ್ ನಲ್ಲಿ ಎಕ್ಸಾಮ್ ನಡೀತಾ ಇದೆ. ಅದಕ್ಕೆ ಸ್ಟೂಡೆಂಟ್ಸ್ ಎಲ್ಲ ಪಿಕೆ ಸೆಟ್ ಮಾಡಿ ಇಟ್ಟಿದ್ದ ದೇವ್ರ ಹತ್ರ ಹೋಗಿ ಎಕ್ಸಾಮ್ ನ ಪಾಸ್ ಮಾಡ್ಬೇಕು ದೇವ್ರೆ ಅಂತ ಬೇಡ್ಕೋತಾ ಇರ್ತಾರೆ. ಮತ್ತೆ ಪಿಕೆ ಕಾಯಿನ್ಸ್ ಗಳನ್ನ ಹಾಕಿದ್ನಲ್ಲ, ಆ ತರ ತ್ರಿಬಲ್ ಹಣ ವಸೂಲಿ ಆಗ್ತಾ ಇದೆ. ಅದಕ್ಕೆ ಪಿಕೆ, ನೋಡಿದ್ರೆ ಅಂಕಲ್, ನಾವು ಭಯದಲ್ಲಿ ಇರ್ಬೇಕಾದ್ರೆ ದೇವ್ರ ಹತ್ರ ಹೋದ್ರೆ ನೆಮ್ಮದಿ ಸಿಗುತ್ತೆ ಅನ್ಕೋತೀವಿ, ಆದ್ರೆ ಆ ಭಯನ ಯೂಸ್ ಮಾಡಿ ದೇವರಿಗೂ ಮನುಷ್ಯರಿಗೂ ಮಧ್ಯೆ ಇರೋ ಇಮಿಡಿಯೇಟರ್ಸ್ ಸಂಪಾದನೆ ಮಾಡ್ತಾ ಇದ್ದಾರೆ. ನಿಮಗೂ ಏನಾದ್ರೂ ಭಯ ಇದ್ರೆ ನಾನು ಸೆಟ್ ಮಾಡಿ ಇಟ್ಟ ದೇವ್ರ ಹತ್ರ ಹೋಗಿ ಬೇಡ್ಕೊಳ್ಳಿ ಅಂತ ಪಿಕೆ ಹೇಳ್ಬೇಕಾದ್ರೆ ಜಗ್ಗು ತಂದೆ ಪಿಕೆಗೆ ಕಪಾಳಕ್ಕೆ ಒಂದು ಪೈಡ್ ಅಂತ ಕೊಡ್ತಾರೆ. ಕೊಟ್ಬಿಟ್ಟು, ಇದು ನಮ್ಮ ನಂಬಿಕೆ, ಇದ್ರ ಜೊತೆ ನೀನು ಆಟ ಆಡ್ಬೇಡ ಅಂತ ಬೈದ್ಬಿಟ್ಟು ಹೋಗ್ತಾರೆ. ಆಮೇಲೆ ಜಗ್ಗು ಶೋಗಾಗಿ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾಳೆ. ಮತ್ತೆ ನಮ್ಮ ಪಿಕೆನ ಸೇಫ್ ಆಗಿ ನೋಡ್ಕೋತಾ ಇರ್ತಾಳೆ. ಆದ್ರಿಂದ ನಮ್ಮ ಪಿಕೆಗೆ ಜಗ್ಗು ಮೇಲೆ ಲವ್ ಬರೋಕೆ ಶುರು ಆಗುತ್ತೆ. ಪಿಕೆ ಮತ್ತೆ ಜಗ್ಗು ಮಾಡಿರೋ ಕೆಲಸದಿಂದ ಇವಾಗ ನಮ್ಮ ತಪಸ್ವಿಜಿ ಅವರ ಬಿಸ್ನೆಸ್ ತುಂಬಾನೇ ಡಲ್ ಆಗ್ಬಿಟ್ಟಿರುತ್ತೆ. ಅದಕ್ಕೆ ತಪಸ್ವಿಜಿ ಜಗ್ಗು ಟಿವಿ ಚಾನೆಲ್ಗೆ ಕಾಲ್ ಮಾಡಿ, ಪಿಕೆ ಜೊತೆ ನಾನು ಇಂಟರ್ವ್ಯೂ ಕೊಡ್ತೀನಿ ಅಂತ ಹೇಳ್ತಾರೆ. ಇದನ್ನ ಕೇಳಿ ಜಗ್ಗುನು ಸಖತ್ ಖುಷಿ ಆಗ್ತಾಳೆ, ಅವಳ ಪ್ಲಾನ್ ವರ್ಕೌಟ್ ಆಗ್ತಾ ಇದೆ ಅಂತ. ಅಷ್ಟೇ, ಶೋಗೆ ಬೇಕಾಗಿರೋ ಅಡ್ವರ್ಟೈಸ್ಮೆಂಟ್ ನೆಲ್ಲ ಕೊಡೋಕೆ ಶುರು ಮಾಡ್ತಾರೆ. ತಪಸ್ವಿಜಿ ವಿಎಸ್ ಪಿಕೆ ಅಂತ ಬೀದಿಗೆ ಪೋಸ್ಟರ್ನ ಹಾಕ್ತಾರೆ, ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ.
ಆವತ್ತೇನೆ ನಮ್ಮ ಪಿಕೆನ ಕೇಳ್ಕೊಂಡು ಯಾರೋ ಚಾನೆಲ್ಗೆ ಫೋನ್ ಮಾಡ್ತಾರೆ. ಯಾರು ಅಂತ ನೋಡಿದ್ರೆ ಡ್ರೈವರ್ ಅನ್ನ. ಲೋ ತಮ್ಮ, ಡೆಲ್ಲಿಗೆ ಹೋಗಿ ತುಂಬಾ ದೊಡ್ಡ ಸ್ಟಾರ್ ಆಗ್ಬಿಟ್ಟೆ ಕಣೋ ನೀನು, ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ನಾನು ಡೆಲ್ಲಿಗೆ ಬರ್ತಾ ಇದ್ದೀನಿ, ನಿನಗೊಂದು ಗಿಫ್ಟ್ ತರ್ತಾ ಇದ್ದೀನಿ ಅನ್ಬೇಕಾದ್ರೆ ಏನದು ಅಂತ ಕೇಳ್ತಾನೆ ಪಿಕೆ. ಆಕ್ಚುಲಿ ಏನು ಆ ಗಿಫ್ಟ್ ಅಂದ್ರೆ, ನಮ್ಮ ಡ್ರೈವರ್ ಅನ್ನ ಯಾವ್ದೋ ಡಾಬಾದಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರ್ಬೇಕಾದ್ರೆ ಟಿವಿನಲ್ಲಿ ನಮ್ಮ PKVS ತಪಸ್ವಿಜಿ ಮಾತಿನ ವಾರ್ ಶೋ ಅಡ್ವರ್ಟೈಸ್ಮೆಂಟ್ ಬಂದಿರುತ್ತೆ. ಅದನ್ನ ನೋಡ್ಬಿಟ್ಟು ಹೇ ನನ್ನ ಹುಡುಗ ದೊಡ್ಡ ಸ್ಟಾರ್ ಆಗ್ಬಿಟ್ಟ ಅಂತ ಹೇಳ್ಕೊತಾ ಇರ್ಬೇಕಾದ್ರೆ ಹಿಂದೆನೆ ಯಾರೋ ಒಬ್ಬ, ಅವನು ಹೇಗೆ ಸ್ಟಾರ್ ಆದ, ನಾನು ಅವನನ್ನ ಸ್ಟಾರ್ ಮಾಡಿದ್ದು, ಅವನ ಡಾಲರ್ನ ಕಿತ್ಕೊಂಡು ಹೋಗಿ ನಾನು ಡೆಲ್ಲಿಯಲ್ಲಿ ಮಾರಿದಕ್ಕೆ ಅವನು ಇವಾಗ ಸ್ಟಾರ್ ಆಗಿರೋದು ಅಂತ ಕುಡಿದ್ಬಿಟ್ಟು ಮಾತಾಡ್ತಾ ಇದ್ದಾನೆ. ಯಾರು ಅಂತ ನೋಡಿದ್ರೆ ಓಪನಿಂಗ್ ಸೀನ್ ಡಾಲರ್ ಕಲ್ಲ. ಪಿಕೆನು ಡ್ರೈವರ್ ನನಗೆ ರಿಮೋಟ್ ಬಗ್ಗೆ ಹೇಳಿರ್ತಾನೆ ಅಲ್ವಾ, ಅದಕ್ಕೆ ಡ್ರೈವರ್ ಅನ್ನ ಅವನನ್ನ ಹೊಡೆದು ಕಟ್ಟಾಕಿ ಹಿಡಿದಿಟ್ಕೊಂಡು ಪಿಕೆಗೆ ಕಾಲ್ ಮಾಡಿದ್ದಾರೆ. ನಿನ್ನ ಹತ್ರ ನಿನ್ನ ವಸ್ತುವನ್ನ ಕದ್ಕೊಂಡು ಹೋದ್ನಲ್ಲ, ಆ ಕಲ್ಲ ನನ್ನ ಕೈಗೆ ಸಿಕ್ಕಿದ್ದಾನೆ, ನನ್ನ ವಶ ಇದ್ದಾನೆ. ನಿನ್ನ ರಿಮೋಟ್ನ ಬರೀ 4,000 ರೂಪಾಯಿಗೆ ಮಾರಿದಾನೆ. ಯಾರ ಹತ್ರ ಮಾರಿದಾನೆ ಗೊತ್ತಾ? ಅದೇ ತಪಸ್ವಿಜಿ ಹತ್ರನೇ ಮಾರಿದಾನೆ. ನಾಳೆನೆ ಇವನನ್ನ ಕರ್ಕೊಂಡು ಡೆಲ್ಲಿಗೆ ಬರ್ತೀನಿ ನಾನು ಅನ್ಬಿಟ್ಟು ಫೋನ್ನ ಕಟ್ ಮಾಡ್ತಾರೆ ಡ್ರೈವರ್ ಅನ್ನ. ಇದನ್ನ ಕೇಳಿ ಪಿಕೆ ಶಾಕ್ ಆಗ್ತಾನೆ. ಯಾಕೆ ಅಂದ್ರೆ ತಪಸ್ವಿಜಿ ಈ ಡಾಲರ್ ದೇವರೇ ನನಗೆ ಹಿಮಾಲಯದಿಂದ ಕೊಟ್ಟಿದ್ದು ಅಂತ ಹೇಳ್ಕೊಂಡಿರ್ತಾರೆ. ಅದನ್ನ ಪಿಕೆನು ನಂಬಿರ್ತಾನೆ. ಇವಾಗ ಅದು ಫ್ಲಾಶ್ ಆಗ್ತಾ ಇರ್ಬೇಕಾದ್ರೆ ಜಗ್ಗುನ ಅಲ್ಲಿಗೆ ಬರ್ತಾಳೆ. ಅವಳ ಹತ್ರ ಕಲ್ಲ ಸಿಕ್ಕಿರೋ ವಿಷಯನ ಹೇಳ್ಬಿಟ್ಟು, ಜಗ್ಗು, ತಪಸ್ವಿಜಿಗೆ ನಿಜವಾಗ್ಲೂ ದೇವರೇ ನನ್ನ ರಿಮೋಟ್ನ ರಾಂಗ್ ಡೆಲಿವರಿ ಮಾಡಿಬಿಟ್ರು ಅನ್ಕೊಂಡಿದ್ದೆ. ಆದ್ರೆ ಜಗ್ಗು, ಇಲ್ಲಿ ದೇವರು ಸುಳ್ಳಲ್ಲ, ದೇವರ ಹೆಸರನ್ನ ಹೇಳಿ ತಪಸ್ವಿಜಿನೇ ಸುಳ್ಳು ಹೇಳ್ತಾ ಇದ್ದಾರೆ. ನಿನಗೆ ಇದು ಮೊದಲೇ ಗೊತ್ತಿತ್ತಾ ಅಂತ ಕೇಳ್ತಾನೆ ಪಿಕೆ. ಅದಕ್ಕೆ ಜಗ್ಗು, ಹೌದು, ನೀನು ರಾಂಗ್ ನಂಬರ್ ಬಗ್ಗೆ ಮಾತಾಡ್ಬೇಕಾದ್ರೇನೆ ನನಗೆ ಗೊತ್ತಿತ್ತು. ಆದ್ರೆ ನೀನು ಮಾತಾಡೋದು ಚೆನ್ನಾಗಿತ್ತು, ಮತ್ತೆ ನನಗೂ ಟಿವಿ ಶೋ ಹಿಟ್ ಆಗ್ಬೇಕಿತ್ತಲ್ವಾ, ಅದಕ್ಕೆ ನಿನ್ನ ಹತ್ರ ಹೇಳಿಲ್ಲ. ಆದ್ರೆ ಪಿಕೆ, ಇವಾಗ ನನ್ನ ಶೋ ಹಿಟ್ ಆಯ್ತು, ನಿನಗೂ ನಿನ್ನ ರಿಮೋಟ್ ಸಿಗುತ್ತೆ, ಬೇಗ ನೀನು ನಿನ್ನ ಪ್ರಪಂಚಕ್ಕೆ ಹೋಗ್ಬೋದು ಪಿಕೆ ಅಂತ ಖುಷಿಯಾಗಿ ಹೇಳ್ತಾಳೆ ಜಗ್ಗು. ನಮ್ಮ ಪಿಕೆನು ಖುಷಿ ಆಗ್ತಾನೆ ಇದನ್ನ ಕೇಳಿ. ಅವತ್ತು ರಾತ್ರಿ ಶೋ ಹಿಟ್ ಆಗಿದ್ದಕ್ಕೆ ಜಗ್ಗು ಎಣ್ಣೆ ಹೊಡ್ಕೊಂಡು ಖುಷಿಯಾಗಿರ್ತಾಳೆ. ಆವಾಗ ನಮ್ಮ ಪಿಕೆ ಒಂದು ವಿಸಿಟಿಂಗ್ ಕಾರ್ಡ್ ನಲ್ಲಿ ಐ ಲವ್ ಯು ಜಗ್ಗು ಅಂತ ಬರ್ದು ಜಗ್ಗು ಹತ್ರ ಅವನ ಲವ್ ನ ಪ್ರಪೋಸ್ ಮಾಡೋಣ ಅನ್ಕೋತಾನೆ. ಆದ್ರೆ ಅದು ವರ್ಕೌಟ್ ಆಗಲ್ಲ. ಜಗ್ಗುಗೆ ಸರ್ಫರಾಜ್ ನೆನ್ಪಾಗ್ಬಿಡುತ್ತೆ, ಸಪ್ಪಿಗೆ ಆಗ್ತಾಳೆ. ಅದಕ್ಕೆ ಪಿಕೆ ಜಗ್ಗು ಕೈನ ಹಿಡಿದು ಮೈಂಡ್ ರೀಡಿಂಗ್ ಮಾಡ್ತಾನೆ. ಆವಾಗ ಜಗ್ಗು ಲೈಫ್ ನಲ್ಲಿ ಸರ್ಫರಾಜ್ ಬಂದು ಮದುವೆವರೆಗೂ ಹೋಗಿ ಮದುವೆ ಆಗದೆ ಸರ್ಫರಾಜ್ ಬಿಟ್ಬಿಟ್ಟು ಹೋಗಿದ್ದೆಲ್ಲ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಪಿಕೆನು ಬೇಜಾರಾಗ್ತಾನೆ. ನೆಕ್ಸ್ಟ್ ದಿನ ಡ್ರೈವರ್ ಅನ್ನ ಡೆಲ್ಲಿಗೆ ಕಲ್ಲನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ವಾ, ಅದಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗಿ ವೆಯ್ಟ್ ಮಾಡ್ತಾ ಇರ್ತಾನೆ ಪಿಕೆ. ಡ್ರೈವರ್ ಅನ್ನು ಕಲ್ಲನ್ನ ಕರ್ಕೊಂಡು ಬರ್ಬೇಕಾದ್ರೆ ರೈಲ್ವೆ ಸ್ಟೇಷನ್ ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಅದೇ ಜಾಗದಲ್ಲಿ ಡ್ರೈವರ್ ಅನ್ನ ಮತ್ತೆ ಕಲ್ಲ ಇಬ್ಬರು ತೀರೋಗ್ತಾರೆ. ಪಿಕೆಗೆ ಏನೂ ಆಗಲ್ಲ. ಆವಾಗ ಡ್ರೈವರ್ ಅನ್ನ ಶೂ ಒಂದನ್ನ ತಗೊಂಡು ಡ್ರೈವರ್ ಅನ್ನ ಡೆಡ್ ಬಾಡಿನ ನೋಡಿ ಹತ್ಬಿಟ್ಟು ಸಪ್ಪಿಗೆ ಹೋಗ್ತಾನೆ ಪಿಕೆ. ನೆಕ್ಸ್ಟ್ ದಿನ ಟಿವಿ ನ್ಯೂಸ್ ನಲ್ಲಿ ಟೆರರಿಸ್ಟ್ ಗ್ರೂಪ್ ಒಂದು ರೈಲ್ವೆ ಸ್ಟೇಷನ್ ನಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ನ ನಾವೇ ಮಾಡಿದ್ದು ಅಂತ ಒಪ್ಕೊಂಡಿದ್ದಾರೆ ಅಂತ ನ್ಯೂಸ್ ನಲ್ಲಿ ಹೇಳ್ತಾ ಇರ್ತಾರೆ. ಇದನ್ನ ಪಿಕೆ ಮತ್ತೆ ಜಗ್ಗು ನೋಡ್ತಾರೆ. ಆಮೇಲೆ ಅವತ್ತು ಸಂಜೆನೆ ತಪಸ್ವಿಜಿ VS ಪಿಕೆ ಶೋ ಇರೋದು. ಅದಕ್ಕೆ ಪಿಕೆ ಶೋಗೆ ರೆಡಿ ಆಗ್ಬೇಕಾದ್ರೆ ಜಗ್ಗು, ನೀನು ಸಪ್ಪಿಗೆ ಇದೆಯಾ, ಇವತ್ತು ಶೋ ಮಾಡೋದು ಬೇಡ ಬಿಡು, ಇನ್ನೊಂದಿನ ಮಾಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಆದ್ರೆ ಪಿಕೆ, ಇಲ್ಲ, ಇವಾಗ್ಲೇನೆ ನಾನು ತುಂಬಾ ಕ್ಲಿಯರ್ ಆಗಿದ್ದೀನಿ, ನಡಿ ಶೋಗೆ ಹೋಗೋಣ ಅಂತ ಇಬ್ಬರು ರೆಡಿಯಾಗಿ ಶೋಗೆ ಹೋಗ್ತಾರೆ. ಶೋನು ಶುರುವಾಗುತ್ತೆ. ಸಪ್ಪಿಗೆ ಕೂತಿದ್ದಾನೆ ನಮ್ಮ ಪಿಕೆ. ಆಲ್ರೆಡಿ ಲವ್ ಫೇಲಿಯರ್. ಇವಾಗ ಡ್ರೈವರ್ ಅನ್ನು ತೀರೋದ್ರಲ್ವಾ, ಅದಕ್ಕೆ ತುಂಬಾನೇ ಬೇಜಾರಾಗಿದ್ದಾನೆ. ತಪಸ್ವಿಜಿ ರಿಮೋಟ್ ಕಂಟ್ರೋಲರ್ನ ತಂದಿಟ್ಬಿಟ್ಟು, ಇದು ದೇವರ ನೆಕ್ಲೆಸ್ ಇಂದ ಬಿದ್ದ ಒಂದು ಪೀಸ್, ಆದ್ರೆ ಈ ಹುಡುಗ ನನ್ನದು ಅಂತ ಕ್ಲೈಮ್ ಮಾಡ್ತಾ ಇದ್ದಾನೆ. ನೋಡಿ, ದೇವರು ಮಿಸ್ಸಿಂಗ್ ಅಂತ ಪ್ಯಾಂಪ್ಲೆಟ್ಸ್ ನ ಹೊಡೆದು ಹಂಚಿದಾನೆ. ಇವತ್ತು ದೇವರು ಮಿಸ್ಸಿಂಗ್ ಅಂತ ಹೇಳ್ತಾ ಇದ್ದಾನೆ, ನಾಳೆ ದೇವರೇ ಸತ್ತೋದ್ರು ಅಂತ ಹೇಳ್ತಾನೆ. ದೇವರ ಮೇಲೆ ಒಂದು ಚೂರು ನಂಬಿಕೆನೇ ಇಲ್ಲ ಈ ಹುಡುಗನಿಗೆ. ಇವನು ನಮ್ಮ ರಿಲಿಜಿಯನ್ಗೆನೆ ಕೆಟ್ಟ ಹೆಸರು ತಂದು ಕೊಡ್ತಾ ಇದ್ದಾನೆ. ನಾನು ದೇವರ ಹತ್ರ ಮಾತಾಡಿದ್ರೆ ರಾಂಗ್ ನಂಬರ್ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಸರಿಯಾದ ನಂಬರ್ ಏನು? ಇವತ್ತು ಈ ಹುಡುಗ ನಮಗೆ ಅದನ್ನ ತಿಳಿಸ್ಕೊಡ್ಲೇಬೇಕು ಅಂತ ಹೇಳ್ತಾರೆ ತಪಸ್ವಿಜಿ. ವರ್ಲ್ಡ್ ಪೂರ್ತಿ ಈ ಶೋ ಟೆಲಿಕಾಸ್ಟ್ ಆಗ್ತಾ ಇದೆ. ವರ್ಲ್ಡ್ ಪೂರ್ತಿ ಜನ ನೋಡ್ತಾ ಇದ್ದಾರೆ ಇದನ್ನ. ಆವಾಗ ನಮ್ಮ ಪಿಕೆ ಸಪ್ಪಿಗೆ, ಒಂದು ಟೈಮ್ನಲ್ಲಿ ನನಗೆ ತಿನ್ನೋದಕ್ಕೂ ಕೂಡ ಊಟ ಸಿಗ್ತಾ ಇರಲಿಲ್ಲ, ಮಲ್ಗೋಕೆ ಜಾಗನೇ ಇರಲಿಲ್ಲ, ನನ್ನ ಜೊತೆ ಮಾತಾಡೋಕ್ಕೆ ಫ್ರೆಂಡ್ಸ್ ಕೂಡ ಯಾರು ಇರಲಿಲ್ಲ, ತುಂಬಾನೇ ಅಳ್ತಾ ಇದ್ದೆ. ಆವಾಗ ನನಗೆ ಇದ್ದಿದ್ದು ಒಂದೇ ಒಂದು ನಂಬಿಕೆ, ದೇವರು. ಇವತ್ತಿಗಿಂತ ನಾಳೆ ಚೆನ್ನಾಗಿರುತ್ತೆ, ನಾಳೆನೇ ದೇವರು ನನ್ನ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ನ ಕೊಟ್ಬಿಡ್ತಾರೆ ಅನ್ಕೋತಿದ್ದೆ. ಹೌದು, ನಾನು ಒಪ್ಕೋತೀನಿ, ದೇವ್ರ ಮೇಲೆ ನಂಬಿಕೆ ಇಟ್ಟರೆ ಲೈಫ್ ಮೇಲೆ ನಂಬಿಕೆ ಬರುತ್ತೆ, ಧೈರ್ಯ ಬರುತ್ತೆ. ಆದರೆ ನನಗೆ ಒಂದು ಕ್ವಶನ್ ತಪಸ್ವಿಜಿ ಅವರೇ, ನಾನು ಯಾವ ದೇವರನ್ನ ನಂಬೋದು? ನೀವು ಹೇಳ್ತೀರಾ ಒಂದೇ ದೇವರು ಇರೋದು ನಮ್ಮ ಎಲ್ಲರಿಗೂ ಅಂತ, ಆದರೆ ನಾನು ಹೇಳ್ತೀನಿ ಇಬ್ಬರು ದೇವರು ಇದ್ದಾರೆ ಅಂತ. ಒಂದು ನಮ್ಮನ್ನು ಸೃಷ್ಟಿ ಮಾಡಿದ ದೇವರು, ಮತ್ತೊಂದು ನೀವೇ ಸೃಷ್ಟಿ ಮಾಡಿರೋ ದೇವರು. ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಹೇಗೆ ಇರ್ತಾರೆ ಏನು ಅಂತ ಗೊತ್ತಿಲ್ಲ, ಆದರೆ ನೀವು ಸೃಷ್ಟಿ ಮಾಡಿರೋ ದೇವರು ನಿಮ್ಮ ಥರನೇ ಇದ್ದಾರೆ.
ಹಣ ತಗೊಳುತ್ತೆ, ಲ್ಯಾಂಡ್ ಕೇಳುತ್ತೆ, ಸುಳ್ ಮಾತುಗಳು ಹೇಳುತ್ತೆ, ಸಾಹುಕಾರರನ್ನ ಬೇಗ ಮೀಟ್ ಮಾಡುತ್ತೆ, ಬಡವರನ್ನ ಕ್ಯೂನಲ್ಲೇ ವೆಯ್ಟ್ ಮಾಡಿಸುತ್ತೆ. ರೈಟ್ ನಂಬರ್ ಅನ್ನೋದು ತುಂಬ ಸಿಂಪಲ್ ತಪಸ್ವಿಜಿ ಅವರೇ. ನಮಗೆ ನಮ್ಮ ಒರಿಜಿನಲ್ ದೇವರು ಸಾಕು, ನೀವು ನಿಮ್ಮ ಡೂಪ್ಲಿಕೇಟ್ ದೇವರನ್ನ ಡಿಲೀಟ್ ಮಾಡಬೇಡಿ ಅಂತ ಹೇಳ್ತಾನೆ PK. ಹೋ, ನೀನು ನಮ್ಮ ದೇವರನ್ನೇ ಡಿಲೀಟ್ ಮಾಡೋಕೆ ಹೇಳ್ತೀಯಾ? ಅದನ್ನ ನಾನು ನಡೆಯೋಕೆ ಬಿಡಲ್ಲ, ನಮ್ಮ ದೇವರನ್ನು ನಾನು ರಕ್ಷಣೆ ಮಾಡ್ತೀನಿ ಅಂತ ತಪಸ್ವಿಜಿ ಅನ್ಬೇಕಾದ್ರೆ, ಈ ಗ್ಯಾಲಕ್ಸಿಯಲ್ಲಿ ಎಷ್ಟು ಪ್ಲಾನೆಟ್ಸ್ ಇದೆ ಗೊತ್ತಾ? ಭೂಮಿಗಿಂತ 10ರಷ್ಟು ದೊಡ್ಡದಾಗಿ ಚಿಕ್ಕದಾಗಿ ಎಷ್ಟೋ ಇದೆ. ಇದನ್ನೆಲ್ಲ ರಕ್ಷಣೆ ಮಾಡೋ ದೇವರನ್ನ ನೀವು ಕಾಪಾಡ್ತೀರಾ? ಅದೇನು ಬೇಕಾಗಿಲ್ಲ, ದೇವರಿಗೆ ಅವರನ್ನ ಅವರೇ ನೋಡ್ಕೊಳ್ಳೋಕೆ ಗೊತ್ತು. ನೀವು ನಿಮ್ಮ ಡೂಪ್ಲಿಕೇಟ್ ದೇವರ ಜೊತೆ ಫೋನಲ್ಲಿ ಮಾತಾಡಿ ಜಗ್ಗುಗೂ ಸರ್ಫರಾಜ್ಗೂ ಬ್ರೇಕಪ್ ಮಾಡಿಸಿದ್ದು ಸಾಕು, ಕಂಡೋರ್ ಮನೆ ಹಾಳು ಮಾಡಬೇಡಿ ಅಂತ ಹೇಳ್ತಾನೆ PK. ಅದಕ್ಕೆ ತಪಸ್ವಿಜಿ, ಇಲ್ಲ ಇಲ್ಲ ಅದು ನಿಜಾನೇ, ನಾನು ಕರೆಕ್ಟಾಗಿ ಹೇಳಿದ್ದೆ. ಜಗಜ್ಜನನಿ, ಅವತ್ತು ಏನಾಯ್ತು ನೀನೇ ಹೇಳಮ್ಮ ಅಂತ ಜಗ್ಗುನ ಲೈವ್ ಟೆಲಿಕಾಸ್ಟ್ ಆಗ್ತಾ ಇರೋ ಪ್ರೋಗ್ರಾಮ್ನಲ್ಲಿ ಅವಳ ಪರ್ಸನಲ್ ಲೈಫ್ ಬಗ್ಗೆ ಕೇಳ್ತಾ ಇದ್ದಾರೆ ತಪಸ್ವಿಜಿ. ಅದಕ್ಕೆ ಜಗ್ಗು, ಬೇಡ ನನ್ನ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ತಾಳೆ. ಅದಕ್ಕೆ PK, ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಸಲ ಹೇಳು ಅಂತ ಕೇಳ್ತಾನೆ. ಅದಕ್ಕೆ ಜಗ್ಗುನು, ಹೌದು, ಈ ಸ್ವಾಮೀಜಿ ಹೇಳ್ದಾಗೆ ಸರ್ಫರಾಜ್ ಜೊತೆ ನನಗೆ ಬ್ರೇಕಪ್ ಆಯ್ತು ಅಂತ ಸ್ಟಾರ್ಟಿಂಗ್ ಅಲ್ಲಿ ನಡೀತಲ್ಲ ಅವ್ರದ್ದು ಲವ್ ಬ್ರೇಕಪ್, ಅದ್ರ ಬಗ್ಗೆ ಹೇಳ್ತಾಳೆ. ನೋಡಿದ್ರಾ, ನಾನು ಹೇಳಿದ್ದು ಕರೆಕ್ಟ್ ಆಗಿ ನಡೆದಿದೆ ಅಲ್ವಾ ಅಂತ ತಪಸ್ವಿಜಿ ಖುಷಿ ಆಗ್ಬೇಕಾದ್ರೆ ನಮ್ಮ PK, ಸರ್ಫರಾಜ್ ಡೈರೆಕ್ಟ್ ಆಗಿ ಬಂದು ಆ ಲೆಟರ್ನ ನಿನ್ನ ಕೈಗೆ ಕೊಟ್ನಾ ಅಂತ ಜಗ್ಗುನ ಕೇಳ್ತಾನೆ. ಇಲ್ಲ ಅಂತ ಜಗ್ಗು ಹೇಳ್ತಾಳೆ. ಆ ಲೆಟರ್ನಲ್ಲಿ ಯಾರ್ದಾದ್ರೂ ಹೆಸರು ಬರ್ದಿತ್ತಾ? ಇಲ್ಲ ಇಲ್ಲ, ಲೆಟರ್ನ ಒಬ್ಬ ಚಿಕ್ಕ ಹುಡುಗ ತಾನೇ ತಂದು ಕೊಟ್ಟಿದ್ದು. ಹೌದು, ಒಂದು ಮದುವೆ ಹೆಣ್ಣು ನಿನ್ನ ಕೈಗೆ ಬ್ಯಾಸ್ಕೆಟ್ನ ಕೊಟ್ಟು ಹೋಗಿದಳು ತಾನೆ ಅನ್ಬೇಕಾದ್ರೆ ಹೌದು ಅಂತಾಳೆ ಜಗ್ಗು. ಹಾಗಾದ್ರೆ ಸರ್ಫರಾಜ್ ನಿನ್ನ ಏಮರ್ಸಿ ಬಿಟ್ಟು ಹೋಗಿಲ್ಲ, ನೀನೇ ತಪ್ಪಾಗಿ ತಿಳ್ಕೊಂಡಿರ್ಬೇಕು. ಆವತ್ತು ಆ ಲೆಟರ್ ಆ ಮದುವೆ ಹೆಣ್ಣಿಗೆ ಬಂದಿರೋ ಲೆಟರ್ ಆಗಿ ಇದ್ದಿರ್ಬೇಕು. ಯಾರೋ ಆ ಚಿಕ್ಕ ಹುಡುಗನ ಹತ್ರ ಚರ್ಚ್ ಒಳಗಡೆ ಒಂದು ಹುಡುಗಿ ಬ್ಯಾಸ್ಕೆಟ್ನಲ್ಲಿ ಬೆಕ್ಕುನ ಇಟ್ಕೊಂಡು ಕೂತಿರ್ತಾಳೆ, ಅವಳ ಹತ್ರ ಕೊಟ್ಬಿಡು ಅಂತ ಕೊಟ್ಟು ಕಳ್ಸಿರ್ತಾರೆ. ಆವಾಗ ಕರೆಕ್ಟಾಗಿ ಆ ಹುಡುಗಿ ಚರ್ಚ್ ಫಾದರ್ ಕರೆದಿದ್ರಿಂದ ನಿನ್ನ ಕೈಗೆ ಬ್ಯಾಸ್ಕೆಟ್ನ ಕೊಟ್ಬಿಟ್ಟು ಹೋಗಿದ್ದಾಳೆ. ಸೊ ಬ್ಯಾಸ್ಕೆಟ್ನ ಹಿಡ್ಕೊಂಡು ನೀನು ಕೂತಿದ್ರಿಂದ ಆ ಚಿಕ್ಕ ಹುಡುಗ ನೀನೇ ಇರಬೇಕು ಅಂತ ನಿನ್ನ ಕೈಗೆ ಲೆಟರ್ನ ಕೊಟ್ಬಿಟ್ಟು ಹೋಗಿದ್ದಾನೆ. ನೀನು ಅದನ್ನ ಓದಿ ಬೇಜಾರಾಗಿ ಸಪ್ಪಿಗೆ ಆಗ್ಬಿಟ್ಟು ಅಲ್ಲಿಂದ ಹೊರಟು ಇಂಡಿಯಾಗೆ ಬಂದ್ಬಿಟ್ಟಿದ್ಯಾ. ಸರಿ, ಅದಾದ್ಮೇಲೆ ನೀನು ಸರ್ಫರಾಜ್ಗೆ ಯಾವತ್ತಾದ್ರೂ ಒಂದು ಸಲ ಕಾಲ್ ಮಾಡಿ ಮಾತಾಡಿದ್ಯಾ ಅಂತ ಕೇಳ್ಬೇಕಾದ್ರೆ ಇಲ್ಲ ಅಂತ ಹೇಳ್ತಾಳೆ ಜಗ್ಗು. ಆವಾಗ ಟಿವಿ ಚಾನಲ್ ಬಾಸ್ ಓಡಿ ಬಂದು ಸರ್ಫರಾಜ್ನ ಕಾಂಟ್ಯಾಕ್ಟ್ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಪಾಕಿಸ್ತಾನ ಎಂಬಸಿಗೆ ಕಾಲ್ ಮಾಡಿ ಸರ್ಫರಾಜ್ ಜೊತೆ ಮಾತಾಡಿಸ್ತಾರೆ ಜಗ್ಗುನ. ಕಾಲು ಕನೆಕ್ಟ್ ಆಗುತ್ತೆ, ಸರ್ಫರಾಜು ಪಿಕ್ ಮಾಡ್ತಾನೆ. ಹಲೋ ಹಲೋ, ಸರ್ಫರಾಜು ನಮ್ಮ ಜಗ್ಗು ನೆನ್ಪಲ್ಲೇ ಇದ್ದಿದ್ದಾನೆ. ಮತ್ತೆ ಇಬ್ಬರಿಗೂ ಲವ್ ಕಚ್ಕೊಳ್ಳುತ್ತೆ ಒಬ್ಬರಿಗೊಬ್ಬರು ವಾಯ್ಸ್ ಕೇಳಿದ ತಕ್ಷಣ. ಯಾಕೋ ನನ್ನ ಕಾಂಟ್ಯಾಕ್ಟೇ ಮಾಡಿಲ್ಲ ನೀನು ಅಂತ ಜಗ್ಗು ಸರ್ಫರಾಜ್ನ ಕೇಳಿದ್ರೆ, ಇಲ್ಲ, ಅವತ್ತು ನಾನು ಚರ್ಚಿಗೆ ಬಂದಿದ್ದೆ, ಅಲ್ಲಿ ಒಂದು ಲೆಟರ್ ಇತ್ತು, ಅದರಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಕಾಂಟ್ಯಾಕ್ಟ್ ಮಾಡಬೇಡ ಅಂತ ನೀನು ಬರ್ದಿದೆ ಅಲ್ವಾ, ಅದಕ್ಕೆ ನೀನೇ ಯಾವತ್ತಾದ್ರೂ ಕಾಲ್ ಮಾಡ್ತೀಯಾ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ ಸರ್ಫರಾಜ. ಸಖತ್ ಟ್ವಿಸ್ಟ್ ಅಲ್ಲ? ಇನ್ನೇನು ಪ್ರಾಬ್ಲಮ್ ಸಾಲ್ವ್ಡ್ ಅಲ್ವಾ? ತಪಸ್ವಿಜಿ ಫ್ರಾಡ್ ಅಂತ ಎಲ್ಲ ಜನರಿಗೂ ಗೊತ್ತಾಗೋಯ್ತು. ಅದಕ್ಕೆ ತಪಸ್ವಿಜಿ ನಮ್ಮ PK ರಿಮೋಟ್ನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗೋಣ ಅನ್ಕೋಬೇಕಾದ್ರೆ, ಇಷ್ಟು ದಿನ ತಪಸ್ವಿಜಿ ಅವರ ಪರಮ ಭಕ್ತನಾಗಿದ್ದ ನಮ್ಮ ಜಗ್ಗು ಅವರ ತಂದೆ ತಪಸ್ವಿಜಿನ ತಡೆದು ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ರಿಮೋಟ್ನ ತಂದು ಚೆನ್ನಾಗಿರು ಮಗನೇ ಅಂತ PK ಕೈಗೆ ಕೊಡ್ತಾರೆ. ಶೋನು ಮುಗಿಯುತ್ತೆ. ಆಮೇಲೆ ನಮ್ಮ ಹೀರೋ PK ಇವಾಗ ಅವನ ಪ್ಲಾನೆಟ್ಗೆ ಹೋಗೋ ಟೈಮ್. ಅದಕ್ಕೆ ಸ್ಪೇಸ್ ಶಿಪ್ಗೆ ಸಿಗ್ನಲ್ ಕೊಟ್ಬಿಟ್ಟು ಅವನು ಫಸ್ಟ್ ಟೈಮ್ ಭೂಮಿ ಮೇಲೆ ಬಂದು ಇಳಿದ್ನಲ್ಲ, ಅದೇ ಜಾಗಕ್ಕೆ ಬಸ್ ಹತ್ಕೊಂಡು ಬಂದು ಇಳಿತಾನೆ. ಜಗ್ಗುನು PKನ ಡ್ರಾಪ್ ಮಾಡೋಕೆ ಬಂದಿರ್ತಾಳೆ. ಆವಾಗ PK ಬಸ್ನಿಂದ ಲಗೇಜ್ನ ತಗೋಬೇಕಾದ್ರೆ ಒಂದು ಪೆಟ್ಟಿಗೆ ಕೆಳಗೆ ಬಿದ್ದೋಗುತ್ತೆ. ಅದನ್ನ ಸರಿ ಮಾಡ್ಕೋತಾ ಇರ್ಬೇಕಾದ್ರೆ ಬಸ್ನಲ್ಲಿ ಇನ್ನೊಂದು ಪೆಟ್ಟಿಗೆ ಇರುತ್ತೆ. ಅಷ್ಟರಲ್ಲಿ ಬಸ್ ಸ್ಟಾರ್ಟ್ ಆಗಿ ಮೂವ್ ಆಗ್ಬಿಡುತ್ತೆ. ಅದಕ್ಕೆ ಹಿಂದೆನೆ ಓಡಿ ಹೋಗ್ತಾನೆ PK. ಜಗ್ಗುಗೆ ಇಲ್ಲಿ ವೆಯ್ಟ್ ಮಾಡಿ ನೋಡಿ ಬೋರ್ ಆಗ್ತಾ ಇರುತ್ತೆ. ಅದಕ್ಕೆ PKದು ಟೇಪ್ ರೆಕಾರ್ಡರ್ನ ಪ್ಲೇ ಮಾಡಿ ಕೇಳ್ತಾಳೆ. ಹಾಗೆ ಕೇಳಿದ್ರೆ ಬರೀ ಅವಳ ವಾಯ್ಸೇ ಬರ್ತಾ ಇದೆ. ಅದಕ್ಕೆ ಬಾಕ್ಸ್ನ ಓಪನ್ ಮಾಡಿ ಎಲ್ಲ ಕ್ಯಾಸೆಟ್ನು ಹಾಕಿ ಚೆಕ್ ಮಾಡಿ ನೋಡ್ತಾಳೆ ಜಗ್ಗು. ಎಲ್ಲಾದ್ರಲ್ಲೂ ಬರೀ ಜಗ್ಗುದೇ ವಾಯ್ಸ್ ಆಗಿದೆ. ಅವಳು PK ಜೊತೆ ಇರ್ಬೇಕಾದ್ರೆ ಮಾತಾಡಿದ್ದೆಲ್ಲ ರೆಕಾರ್ಡ್ ಆಗಿದೆ. ಮತ್ತೆ ಬಾಕ್ಸ್ ನ ಚೆಕ್ ಮಾಡ್ಬೇಕಾದ್ರೆ PK ಒಂದು ವಿಸಿಟಿಂಗ್ ಕಾರ್ಡ್ ನಲ್ಲಿ ಐ ಲವ್ ಯು ಜಗ್ಗು ಅಂತ ಬರ್ದು ಇಟ್ಟಿದ್ನಲ್ಲ, ಅದು ಸಿಗುತ್ತೆ. ಅದನ್ನು ನೋಡ್ಬಿಡ್ತಾಳೆ ಜಗ್ಗು. ಆವಾಗ PKನು ಇನ್ನೊಂದು ಬಾಕ್ಸ್ ನ ತಗೊಂಡು ಬರ್ತಾನೆ. ಅವನ ಹತ್ರ ಈ ಕ್ಯಾಸೆಟ್ ನಲ್ಲಿ ಏನಿದೆ ಅಂತ ಕೇಳಿದ್ರೆ, ಪಕ್ಷಿಗಳ ಸದ್ದು, ಟ್ರಾಫಿಕ್ ಸಿಗ್ನಲ್ ಹಾರ್ನ್ ಸದ್ದು ಎಲ್ಲಾನು ರೆಕಾರ್ಡ್ ಮಾಡಿಟ್ಟಿದ್ದೀನಿ. ನಾನು ನಮ್ಮ ಪ್ಲಾನೆಟ್ಗೆ ಹೋದ್ರುವೆ ನಿಮ್ಮ ಭೂಮಿನ ಮಿಸ್ ಮಾಡ್ಕೋತೀನಿ ಅಲ್ವಾ, ಅದಕ್ಕೆ ಎಲ್ಲಾನು ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಡೈಲಿ ಕೇಳ್ತೀನಿ ಅಂತ ಹೇಳ್ತಾನೆ. ಆದ್ರೂ ಜಗ್ಗು ರೆಕಾರ್ಡಿಂಗ್ ಅಲ್ಲನ್ನ ಕೇಳ್ಬಿಟ್ಟಿದ್ದಾಳೆ ಅಂತ ಗೊತ್ತಿರುತ್ತೆ. ಆದ್ರೂ ಗೊತ್ತಿಲ್ಲದೆ ಇರೋ ತರಾನೇ ಇಬ್ಬರು ಮಾತಾಡ್ತಾ ಇರ್ತಾರೆ. ತುಂಬಾನೇ ಬೇಜಾರಾಗ್ತಾರೆ ಇಬ್ಬರುವೆ. ಆವಾಗ ಸ್ಪೇಸ್ ಶಿಪ್ ಬರುತ್ತೆ. PK ಹಿಂದೆ ತಿರುಗಿ ಜಗ್ಗುನ ನೋಡ್ದೇನೆ ಸ್ಪೇಸ್ ಶಿಪ್ಗೆ ಹೋಗಿ ಹತ್ಕೊಂಡು ಹೊರಟೋಗ್ತಾನೆ.
ಆಮೇಲೆ ಜಗ್ಗು ನಮ್ಮ ಏಲಿಯನ್ ಹೀರೋ ಪಿಕೆ ಭೂಮಿಗೆ ಬಂದ ಕತೆನ ಒಂದು ಬುಕ್ ಆಗಿ ಬರೆದು ಪಬ್ಲಿಷ್ ಮಾಡ್ತಾಳೆ. ಇವಾಗ ಜಗ್ಗುಗೆ ಸರ್ಪ್ರೈಸು ಸಿಕ್ಕಾಯ್ತು. ಅವರ ತಂದೆನೂ ಇವ್ರ ಲವ್ ನ ಅಕ್ಸೆಪ್ಟ್ ಮಾಡ್ಕೋತಾರೆ. ಸ್ವಲ್ಪ ವರ್ಷಗಳ ನಂತರ ಮತ್ತೆ ಸ್ಪೇಸ್‌ಶಿಪ್ ಒಂದು ಇಂಡಿಯಾಗೆ ಬರುತ್ತೆ. ನಮ್ಮ ಪಿಕೆ ಅವನ ಪ್ಲಾನೆಟ್ ಜನರಿಗೆ ಭಾಷೆಯನ್ನ ಕಳಿಸಿಕೊಟ್ಟು ನಮ್ಮ ಭೂಮಿಗೆ ಕರ್ಕೊಂಡು ಬರ್ತಾ ಇದ್ದಾನೆ. ಕೆಲವೊಂದು ರೂಲ್ಸ್ ಗಳನ್ನ ಹೇಳಿ ಕರ್ಕೊಂಡು ಬರ್ತಾ ಇದ್ದಾನೆ. ಲ್ಯಾಂಡ್ ಆಗಿದ ತಕ್ಷಣ ಡ್ಯಾನ್ಸಿಂಗ್ ಕಾರ್ನ ಹುಡುಕಿ ಬಟ್ಟೆ ತಗೊಂಡು ಹಾಕೋಬೇಕು. ನಂತರ ನಿಮ್ಮ ರಿಮೋಟ್ ಕಂಟ್ರೋಲರ್ನ ಬಿಚ್ಚಿ ಚಡ್ಡಿ ಒಳಗಡೆ ಹಾಕಿ ಎಷ್ಟು ಸೇಫ್ ಆಗಿ ಇಟ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಸೇಫ್ ಆಗಿ ಇಟ್ಕೋಬೇಕು. ತುಂಬಾ ಇಂಪಾರ್ಟೆಂಟ್. ಯಾರಾದ್ರೂ ನಿಮ್ಮ ಹತ್ರ ದೇವರನ್ನ ತೋರಿಸ್ತೀನಿ, ದೇವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ಯೂಟರ್ನ್ ಹಾಕಿ ಸ್ಪೀಡ್ ಆಗಿ ಓಡಿ ಹೋಗ್ಬಿಡ್ಬೇಕು. ಹಿಂದೆ ತಿರುಗಿ ನೋಡಲೇಬಾರದು ಅಂತ ಭೂಮಿಯಲ್ಲಿ ಹೇಗೆ ಬದುಕಬೇಕು ಅಂತ ಅವನ ಜನರಿಗೆ ಹೇಳ್ಕೊಡ್ತಾನೆ. ಏಲಿಯನ್ಸ್ ಇಂಡಿಯಾ ಒಳಗಡೆ ಸ್ಪ್ರೆಡ್ ಆಗ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಅಪ್ ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.